ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಸ್ಮೈಲ್ ವಿತ್ ಪ್ರಿಯಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಒಳಗೆ ನಾನು ಒಂದು ರೆಸಿಪಿ ತೊಗೊಂಬಂದಿನಿ. ಅದು ಭಾಳ ಇನ್ಸ್ಟೆಂಟಾಗಿ ಭಾಳ ಚೆನ್ನಾಗಿ ಮಾಡ್ಕೊಳ್ಳುವಂಥ ಒಂದು ಸ್ವೀಟ್ ರೆಸಿಪಿ ನೋಡ್ರಿ. ಇವತ್ತಿನ ರೆಸಿಪಿ ಒಳಗೆ ದೂದ್ ಪೇಡ ಅಂದ್ರೆ ಇನ್ಸ್ಟೆಂಟಾಗಿ ದೂದ್ ಪೇಡ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ನೋಡ್ರಿ ನಮ್ಮ ಪೇಡ. ಈ ರೀತಿ ಆಗಿರಬೇಕಿದು. ನೋಡ್ರಿ, ನಾವು ಇಷ್ಟು ಇಂಗ್ರೀಡಿಯೆಂಟ್ ತೊಗೊಂಡಿವಿ, ಇಷ್ಟು ಪದಾರ್ಥಗಳನ್ನು ತೊಗೊಂಡಿವಿ. 2 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪೌಡರ್, 1/2 ಕಪ್ ಆಗುವಷ್ಟು ಶುಗರ್ ಪೌಡರ್ ಅಂದರೆ ಸಕ್ಕರೆದು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದು, ಮತ್ತು ಡ್ರೈ ಫ್ರೂಟ್ಸ್, ಏಲಕ್ಕಿ ಪುಡಿ, ಮತ್ತು 1 ಕಪ್ ಆಗುವಷ್ಟು ಹಾಲು ತೊಗೊಂಡಿನಿ. ಹಾಲು ತಣ್ಣಗಿರಬೇಕು. ಈಗ ನಾವಿಲ್ಲಿ ಒಂದು ಬೌಲ್ ತೊಗೊಂಡಿವಿ. ಬರ್ರಿ ಈಗ ಸ್ಟಾರ್ಟ್ ಮಾಡೋಣ. ಈಗ ಬೌಲ್ ಒಳಗೆ ನಾವು 2 ಕಪ್ ಆಗುವಷ್ಟು ಮಿಲ್ಕ್ ಪೌಡ್ರ್ ಹಾಕೊಳ್ಳೋಣ. ಈಗ 2 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ಅಂದ್ರೆ ಹಾಲಿನ ಪುಡಿ ತೊಗೊಂಡಿವಲ್ಲ, ಈಗ ಇದಕ್ಕೆ 1/2 ಕಪ್ ಆಗುವಷ್ಟು ಸಕ್ಕರೆ ಪೌಡರ್ ತೊಗೊಳ್ಳೋಣ ಅಂದ್ರೆ ಶುಗರ್ ಪೌಡರ್. ಇದಕ್ಕೆ ಹಾಕೊಳ್ಳೋಣ. ಈಗ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಮತ್ತು ಶುಗರ್ ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಲಿನ ಪೌಡ್ರ್ ಒಳಗೆ. ಹಾಲಿನ ಪೌಡ್ರ್ ಗಂಟಾಗಿರಬಾರ್ದು. ಗಂಟಾಗಿತ್ತು ಅಂದ್ರೆ ಅದನ್ನು ಚಾಳಸಿಟ್ಕೋಬೋದು. ಈಗ ಇದಕ್ಕೆ ಹಾಲು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಗೋಧಿ ಹಿಟ್ಟು ಯಾವ ರೀತಿ ಕಲಿಸ್ಕೋತೀವಲ್ಲ ಆ ರೀತಿ ಕಲಿಸ್ಕೋಬೇಕು. ಇದು ನೋಡ್ರಿ, ನಮ್ಮ ಪೇಡಾದು ಡೋ ರೆಡಿ ಆಗೈತಿ. ಈ ರೀತಿಯಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದನ್ನು ಹಾಲು ಸ್ವಲ್ಪನ ಹಾಕ್ಕೋಬೇಕು. ಹಾಲು ಕಾಸಿದ್ದಿರಬೇಕು. ಹಾಲು ಕಾಸಿ ಆರಿಸಿದ್ದು ತಣ್ಣಗಿರಬೇಕು ಹಾಲು. ಅದನ್ನು ಇದಕ್ಕೆ ಯೂಸ್ ಮಾಡ್ಕೋಬೇಕು. ಹಸಿ ಹಾಲು ಯೂಸ್ ಮಾಡ್ಕೋಬಾರ್ದು. ಈಗ ಇದಕ್ಕೆ ಪೇಡಾದ ಶೇಪ್ ಕೊಡೋಣ. ಇದು ನೋಡ್ರಿ, ಈಗ ಉಳಿದಿರೋ ಪೇಡಾನು ಇದೇ ರೀತಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೋಬೇಕಿದ್ದನ್ನು ನೋಡ್ರಿ. ಇದು ನೋಡ್ರಿ, ನಮ್ಮ ದೂದ್ ಪೇಡ ರೆಡಿ ಆಗೈತಿ. ನೋಡಿದ್ರಲ್ಲ ದೂದ್ ಪೇಡ ಯಾವ ರೀತಿ ನಾವು ಇನ್ಸ್ಟೆಂಟಾಗಿ ಮನೇಲಿ ಮಾಡ್ಕೋಬೋದು ಅಂತ. ಮಾರ್ಕೆಟಲ್ಲಿ ಸಿಗೋ ಪೇಡ ಮತ್ತು ಈ ರೀತಿ ನಾವು ಮನೇಲಿ ಮಾಡ್ಕೊಂಡಿರ್ತೀವಲ್ಲ ಈ ಪೇಡಾಗ ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ. ಟೇಸ್ಟ್ ಒಳಗೆ ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ. ಇದನ್ನು 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು. ಇದಕ್ಕೇನೂ ಆಗೋದಿಲ್ಲ. ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೊಂಡು ಕೂಡಲೇ ತಿನ್ನಕ್ಕೆ ಹೋಗಬೇಡ್ರಿ. ಇದನ್ನು 1 ದಿನ ಇಟ್ಬಿಟ್ಟು ಆಮೇಲೆ ನೀವು ಮರುದಿನ ತಿನ್ಬೋದು ಇದನ್ನು. ಯಾಕಂದ್ರೆ ನಾವು ಮಾಡಿದಾಗ ಅದು ಒಂದು ಸ್ವಲ್ಪ ಗಟ್ಟಿಯಾಗಿರ್ತೈತಿ, ನಾಲ್ಗೆಗೆ ಹತ್ಕೊಳ್ತೈತಿ. ಅದಕ್ಕೆ ಇದನ್ನು 1 ದಿನ ಹಾಗೆ ಇಟ್ಕೊಂಡು ಮರುದಿನ ಇದನ್ನು ತಿನ್ನಕ್ಕೆ ಯೂಸ್ ಮಾಡ್ಕೋ. ನೋಡಿದ್ರಲ್ಲ ದೂದ್ ಪೇಡ ಯಾವ ರೀತಿ ನಾವು ಇನ್ಸ್ಟೆಂಟಾಗಿ ಮನೇಲಿ ಮಾಡ್ಕೋಬೋದು ಅಂತ. ನೀವು ಈ ರೆಸಿಪಿ ಟ್ರೈ ಮಾಡ್ತೀರಿ ಅಂತ ಅನ್ಕೋತೀನಿ. ಟ್ರೈ ಮಾಡಿ ನೋಡಿರಿ. ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.